ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಭಾನುವಾರದ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಶನಿವಾರದ ವ್ಲಾಗ್ನ ನಾನು ಮಾಡಲೇ ಇಲ್ಲ, ಯಾಕಂದರೆ ತುಂಬ ಬ್ಯುಸಿ ಇದ್ದೆ ನಿನ್ನೆ ಗೆಸ್ಟೆಲ್ಲ ಇದ್ದರು, ಕೆಲಸ ಇತ್ತು, ಹಾಗಾಗಿ ನಿನ್ನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವತ್ತು ಸಂಡೇ, ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಚೆಕ್ಔಟ್ ಆಗಿಬಿಡುತ್ತೆ, ಹಾಗಾಗಿ ಇವತ್ತು ಫ್ರೀ ಅಂತ ಏನಿಲ್ಲ, ಕೆಲಸ ಇರುತ್ತೆ. ಹಾಗೆ ಪೂಲ್ ಹತ್ರ ಹೋಗಿ ಚೆಕ್ ಮಾಡ್ಕೊಂಡು ಬಂದೆ. ಪೂಲ್ ಹತ್ರ ಫುಲ್ಲು ಒಂಥರ ಏನೇನೋ ಕಸ ಎಲ್ಲ ಬಿದ್ದಿದೆ, ಆಮೇಲೆ ಅದೇನೋ ಹುಳ ಎಲ್ಲ ಕಾಣಿಸ್ಕೊತಾ ಇದೆ. ಹಾಗಾಗಿ ಅದನ್ನೊಂದು ಸ್ವಲ್ಪ ಮಾಡಿಸ್ಬೇಕು. ಇನ್ನೇನೆಲ್ಲ ಚೆಕ್ಔಟ್ ಆದರೂ ಅಲ್ವಾ, ಹಾಗಾಗಿ ನೋಡ್ಬೇಕು ಅದನ್ನು. ಮತ್ತು ಇವಾಗ ಚೆಕ್ಔಟ್ ಆಗಿದೆ. ನಾನು ಬರೋಕ್ಕಿಂತ ಮುಂಚೆನೇ ಒಂದು ಚೆಕ್ಔಟ್ ಆಗಿತ್ತು. ಅದ್ರದ್ದು ಕೀನ ಒಳಗಡೆನೇ ಬಿಟ್ಬಿಟ್ಟು ಆಚೆಯಿಂದ ಲಾಕ್ ಮಾಡ್ಕೊಂಡಿದ್ದಾರೆ. ಕೀ ಒಳಗಡೆ ಇದೆಯಂತೆ. ಅದೊಂದು ಸತಿ ಚೆಕ್ ಮಾಡಿಕೊಂಡು ಬರೋಣ ಅಂತ ಇವಾಗ ಹೋಗ್ತಾಯಿದ್ದೀನಿ. ಬನ್ನಿ, ರೂಮ್ನ ಹಾಗೆ ಚೆಕ್ ಮಾಡಿಬಿಟ್ಟು AC ಆಮೇಲೆ ಲೈಟ್ ಸ್ವಿಚ್ಚು ಎಲ್ಲ ಆಫ್ ಆಗಿದೆಯಾ ಅಂತ ನೋಡಿಬಿಟ್ಟು, ಇದೊಂದು ಕಾಟೇಜ್ ಸ್ಟ್ಯಾಂಡಲ್ಲಿ ಲೈಟೇ ಬರ್ತಾಯಿಲ್ಲ, ಕರೆಂಟೇ ಹೋಗ್ತಾಯಿಲ್ಲ ರೂಮ್ ಒಳಗಡೆ. ಅದೆಲ್ಲ ಒಂದು ಸತಿ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾರಿದ್ರು ರೂಮ್ ಯೂಸ್ ಆಗಿದೆ. ಟವಲ್ಸ್ ಏನು ಯೂಸ್ ಆಗಿಲ್ಲ. AC ಸ್ವಿಚ್ ಆನಲ್ಲೇ ಇದೆ. ಈ ರೂಮಲ್ಲಿ ಒಳಗಡೆನೇ ಬಿಟ್ಟಿದ್ದಾರಂತೆ, ನೋಡುವ. ಓ ಮೈ ಗಾಡ್, ಓಪನೇ ಆಗ್ತಿಲ್ಲ. ಪಕ್ಕದ ರೂಮು ಓಪನೇ ಆಗಿಲ್ಲ ಗೈಸ್. ಈ ರೂಮ್ ನೋಡಿದ್ರೆ ಹಿಂಗೆಂಗೋ ಆಗಿದೆ. ಲೈಟ್ಸ್ ಎಲ್ಲ ಹಾಗೆ ಆನ್ ಇದೆ. ಸ್ಟ್ರಿಪ್ ಲೈಟ್ ಕೂಡ ಆನ್ ಇದೆ. ಇದಕ್ಕೆ ಗೈಸ್ ನಾನು ಒಂದು ಸತಿ ಎಲ್ಲ ರೂಮ್ ಚೆಕ್ ಮಾಡೋದು. ಲೈಟ್ಸು AC ಎಲ್ಲ ಹಾಗೆ ಆನ್ ಆಗಿರುತ್ತೆ, ಅದಕ್ಕೆ ನಾನು ಒಂದು ಸತಿ ಚೆಕ್ಔಟ್ ಆದಮೇಲೆ ರೂಮ್ ಚೆಕ್ ಮಾಡ್ತೀನಿ. ಯಾಕೆ ಅಂದರೆ ಚೆಕ್ಔಟ್ ಆದಮೇಲೆ ಒಬ್ಬೊಬ್ಬರು AC ಆಫ್ ಮಾಡಿರಲ್ಲ, ಲೈಟ್ಸ್ ಆಫ್ ಮಾಡಿರಲ್ಲ, ಗೀಝರ್ ಸ್ವಿಚ್ ಆನ್ ಆಗಿರುತ್ತೆ. ಹಾಗಾಗಿ ನಾನು ಒಂದು ಸತಿ ಚೆಕ್ ಮಾಡ್ಕೋತೀನಿ, ಯಾಕಂದರೆ ಜಾಸ್ತಿ ಜನ ಇರೋವಾಗ ಆಗಲ್ಲ ಎಲ್ಲ ಚೆಕ್ಔಟ್ ಆಗ್ತಿದ್ದಂಗೆ ಪಟ ಬಂದು ನೋಡೋಕ್ಕೆ. ಕಮ್ಮಿ ಜನ ಈ ಥರ ಇದ್ದಾವಾಗ ಬಂದು ನೋಡ್ಕೋತೀನಿ. ಕೀ ಸಿಕ್ಕಿಲ್ಲ. ಕೀ ಆ ಕಡೆ ರೂಮ್ದು ಮತ್ತು ಈ ಕಡೆ ರೂಮ್ದು ಕೀ ಹುಡುಕಿ ಚೆಕ್ ಮಾಡೋಣ ಅಂತ ಬಂದೆ. ಕೀ ಅಂತೂ ಸಿಕ್ಕಿಲ್ಲ. ಪಕ್ಕಾ ಅವನಿಗೆ 500 ರೂಪೀಸ್ ಇವಾಗ ಫೈನ್ ಹಾಕ್ತೀನಿ ನಾನು ಒಂದು ಕೀ ಮೇಲೆ. ಹೇಳಿದ್ದೀನಿ ಕೀ ಈಸ್ಕೋ ಅಂತ, ಅಷ್ಟಂದ್ರೂ ಹಾಗೆ ಕಳಿಸಿದ್ದಾನೆ. ಕೀ ಇಲ್ಲ ಗೈಸ್, ಫೈನ್ ಹಾಕ್ತೀನಿ ಅವನಿಗೆ. ಫೈನ್ ಹಾಕಿದ್ರೇ ಬುದ್ಧಿ ಬರೋದು. ಕೀ ಬೇಕು ನನಗೆ. ಕೀ ಇಲ್ಲ ಹೇಳಿಬಿಟ್ಟ, ಕೀನೇ ಇಲ್ಲ. ಮಾಡ್ತೀನಿ ಅವನಿಗೆ. ಫುಲ್ ಗಾಳಿ ಬೀಸ್ತಾ ಇದೆ ಗೈಸ್, ಇವತ್ತು ಸಿಕ್ಕಾಪಟ್ಟೆ ಗಾಳಿ ಇದೆ. ಮತ್ತು ನನಗೆ ಬಲಗಣ್ಣು ಅದ್ರತಾ ಇದೆ. ತುಂಬ ದಿನ ಆಗಿತ್ತು ನನಗೆ ಈ ಥರ ಬಲಗಣ್ಣು ಅದ್ರದ್ದೇನೆ. ತುಂಬ ಭಯ ಆಗ್ತಾಯಿದೆ. ಮೋಸ್ಟ್ಲಿ ಬಲಗಣ್ಣು ಬಡ್ಕೊಂಡ್ರೆ ಕೆಟ್ಟದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನನಗೆ 2 ದಿನದಿಂದ ಇದೇ ಥರ ಆಗ್ತಾಯಿದೆ. ನನಗಂತೂ ಏನಾಗುತ್ತೋ ಏನೋ ಆಗದೆ ಹೋದರೆ ಸಾಕು ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಇವಾಗ ಹುಡುಗರೆಲ್ಲ ಕ್ಲೀನಿಂಗಲ್ಲಿದ್ದಾರೆ. ನಾನು ಕೂಡ
ಎಲ್ಲ ಕ್ಲೀನಿಂಗಿಗೆ ಬಿಟ್ಟು ಹಾಗೆ ಬಂದಿದ್ದೀನಿ. ಆಫೀಸ್ ರೂಮಲ್ಲೇ ಇದ್ದೆ, ಒಂದು ವೀಡಿಯೋ ಪೋಸ್ಟ್ ಮಾಡೋದಿತ್ತು, ಪೋಸ್ಟ್ ಮಾಡಿದೆ. ಹಾಗೆ ಇವಾಗ ಇಲ್ಲಿ ಒಂದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಬಂದೆ. ಆಫೀಸ್ ರೂಮಲ್ಲಿ ಕೂತು ಬೋರ್ ಆಯಿತು ಅಂದ್ಬಿಟ್ಟು, ಎಷ್ಟು ಅಂತ ಫೋನ್ ನೋಡೋಕ್ಕಾಗತ್ತೆ ಹೇಳಿ, ಅದಕ್ಕೆ ಬಂದೆ. ಪೂಲಿಗೆ ಸ್ವಲ್ಪ ನೀರು ಬಿಡಬೇಕು ಇವತ್ತು. ನೀರು ಬಿಟ್ಬಿಟ್ಟು ಮತ್ತೆ ವ್ಯಾಕ್ಯೂಮ್ ಮಾಡಬೇಕು. ಹಾಗಾಗಿ ಪೂಲ್ ಒಂದು ಸ್ವಲ್ಪ ನಾನು ನೋಡ್ಕೋಬೇಕು. ಹಾಗೆ ನೀರನ್ನ ಫುಲ್ ಮಾಡಬೇಕು, ಆಮೇಲೆ ಫುಲ್ ಮಾಡೋಣ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಇವತ್ತೊಂಥರ ವೆದರು, ಬಿಸಿಲು ಬರ್ತಾಯಿದೆ, ಮತ್ತು ಈ ಥರ ಮೊಬ್ಬಾಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ಇದೇ ಥರ ಮೊಬ್ಬಾಗಿದ್ದರೆ ಓಕೆ. ಈಗ ಬಟ್ಟೆ ಬೇರೆ ಒಣಗಿಸ್ಬಿಟ್ಟು ಬಂದಿದ್ದೀನಿ. ಈ ಥರ ಜೋರಾಗಿ ಗಾಳಿ ಬರ್ತಾಯಿದೆ. ಯಾವ್ಯಾವ ಬಟ್ಟೆ ಎಲ್ಲೆಲ್ಲಿ ಹೋಗಿ ಬಿದ್ದಿದ್ದಾವೋ ಗೊತ್ತಿಲ್ಲ. ಈಗ ಇವತ್ತಿನ ವೆದರ್ ನೋಡಿ ಗೈಸ್, ಬಿಸಿಲು ಬರುತ್ತೆ, ಮೋಡ ಮುಚ್ಕೊಳ್ಳುತ್ತೆ, ಹೀಗೆ ಆಗ್ತಾಯಿದೆ. ಗಾಳಿ ನೋಡಿ, ಗಾಳಿ ಬೇರೆ ಬೀಸ್ತಾಯಿದೆ. ಕೀ ಮಿಸ್ ಮಾಡಿದ್ದಾರೆ ಕಾಟೇಜ್ 7ದು, ತೆಗಿಬೇಕು. ಓಯ್ ಶಿಟ್. ನಂದು ನಂದು की मिला? वो कॉटेज 10 में क्या प्रॉब्लम देखो आओ. वो करंट नहीं आया ना, ಜಲ್ದಿ आओ. ಎಲ್ಲ ಒಣಗೋಗಿದೆ, ಇದೆಲ್ಲ ನೀರೇ ಹಾಕಲ್ಲ ಇವರು. ಇಲ್ಲೆಲ್ಲ ನೀರು ಬಿಡ್ಲಿಕ್ಕೆ ಕಾಟೇಜ್ 10. करंट नहीं है. ये पूरा गंदा है रूम. जैसे ಚೆನ್ನಾಗಿದೆ. इधर नहीं आया देखो. ड्रिप होता क्या उधर? तो सही नहीं है. इसमें प्रॉब्लम है. ಗಾಳಿ ಏನಂಟ ಈ ಥರ ಇವತ್ತು. ಮಳೆ ಮೋಡನೇ ಇಲ್ವಲ್ಲ. ಮಳೆ ಮೋಡನೇ ಅದು. ಮಳೆ ಮೋಡ ಆದರೆ ಕಪ್ಪಗಾಯ್ತದೆ ತಾನೆ. ಶಿವರಾತ್ರಿಗೆ ಮಳೆ ಬರುತ್ತಾ ನೋಡಿ. ಮತ್ತೆ ಬಿಸಿಲು ಬಂತು. ತೊಳೆ ಮಳೆನಾ? ಅದಕ್ಕೆ ಒಂದ್ಸತಿ ಮಳೆ ಬರುತ್ತಾ? ಇವೆಲ್ಲ ಏನು ಇವೇ ಕಾಣಿಸಲ್ಲ, ರೂಮೇ ಕಾಣಿಸಲ್ಲ, ಎಲ್ಲ ಎತ್ಕೊಂಡ್ಬಿಟ್ಟು. ए क्या है नंदू? देखो इधर, वो पूरा गंदा है. 2 ಗಂಟೆ ಹೋಗ್ತಾರಂತೆ. हाँ इसमें प्रॉब्लम है. वो निकाल के वो नया वाला डाल के वो सही होता. ठीक करते हैं. ठीक है ಗೈಸ್, ಇವತ್ತು ಫಸ್ಟ್ ಪೂಲ್ನ ಮಾಡ್ತಾಯಿದ್ದೀನಿ. ನನಗೆ ಅಲ್ಲಿ ಇಲ್ಲಿ ಒಂದು ಕಡೆ ಮೋಟ್ರ್ ಆನ್ ಮಾಡಬೇಕು, ಇನ್ನೊಂದು ಕಡೆ ವಾಲ್ ತಿರುಗಿಸ್ಬೇಕು, ಮತ್ತು ಪೂಲ್ ಹತ್ರ ಹೋಗಿ ವಾಲ್ ತಿರುಗಿಸ್ಬೇಕು. ನಂಗೆ ನಿಜವಾಗ್ಲೂ ಇವತ್ತು ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಗಡ 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 ನಡುಕ್ತಾಯಿದ್ದೀನಿ. ಯಾವುದಾದ್ರು ಏನಾದರೂ ಒಂದು ಆ ಕಡೆ ಈ ಕಡೆ ತಿರುಗಿಸ್ದೆ ಅಂದರೆ ಬೇರೆ ಕಡೆ ಎಲ್ಲರೂ ಬ್ಲಾಸ್ಟ್ ಆಗಿಬಿಡುತ್ತೆ. ಒಳಗಡೆಯಿಂದ ಪೈಪ್ ಬಂದ್ಬಿಟ್ಟು ಫುಲ್ಲು ಭಯ ಹತ್ಬಿಟ್ಟಿದೆ ಗೈಸ್ ನನಗೆ ಇವತ್ತು. ನೋಡೋಣ. ಇವಾಗ ಮೋಟ್ರ್ ಆನ್ ಮಾಡಿಸಿದ್ದೀನಿ, ವಾಲ್ ತಿರುಗಿಸ್ ಬಂದಿದ್ದೀನಿ ಪೂಲ್ ಹತ್ರ. ಇವಾಗ ಇಲ್ಲಿ ನೀರು ಬೀಳ್ತಾ ಇದೆ, ಇಲ್ಲಿ ಆನ್ ಮಾಡಬೇಕು. ನೀರು ಬೀಳ್ತಾ ಇದೆ.
ನೀರು ಬಿಟ್ಟಿದ್ದೀನಿ, ಬರ್ತಾ ಇದೆ. ಇಲ್ಲೆಲ್ಲ ಫುಲ್ ಒಂಥರ ಗಲೀಜಿದೆ, ಅದಕ್ಕೆ ಇವತ್ತು ನೀರು ಬಿಟ್ಬಿಟ್ಟು ವ್ಯಾಕ್ಯೂಮ್ ಮಾಡಬೇಕು ನಾಳೆ. ನೀರು ಬರ್ತಾ ಇದೆ, ಫುಲ್ ಆಗುತ್ತೆ. ನೋಡಿ ಗಾಯ್ಸ್, ಬಿರುಗಾಳಿ ಹೆಂಗೆ ಬೀಸ್ತದೆ. ಕಸ ಗುಡಿಸಿದೆಲ್ಲ ವೇಸ್ಟ್ ಆಗುತ್ತೆ ಗೈಸ್ ಈ ಗಾಳಿಯಿಂದ. ಎಲ್ಲ ಫುಲ್ ಬಂದು ಬೀಳುತ್ತೆ ಕಸ ಅಂತೂ. ನೋಡಿ ಎಲ್ಲ ಕಡೆ ಕಸ ಕಸ ಕಸ. ಆ ಮರದ ಕೆಳಗಂತೂ ಗುಡಿಸ್ದಂಗೆ ಮತ್ತೆ ಬೀಳುತ್ತೆ. ಯಾರೇ हाँ क्यों रे? कोई लेडीज है ना, दिमाग में कुछ है रे। क्या 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 लैंग्वेज बोलते तू? मैम है इधर। हाँ मैम क्या लगा, लेडीज है ना एक भाई। ನೋಡಿ ಗಾಯ್ಸ್, 7 ಕಾಲಾಗಿದೆ, ಎಷ್ಟೊಂದು ಕತ್ಲೆ ಆಗಿದೆ. ಯಪ್ಪ, ಈ ಕತ್ಲೆಯಲ್ಲಿ ನಾನು ಪೋಲ್ ನೀರು ತುಂಬಿದ್ಯಾ ಅಂತ ನೋಡಿಬಿಟ್ಟು ಕ್ಲೋರಿನ್ ಹಾಕೋಗೋಣ ಅಂತ ಬಂದಿದ್ದೀನಿ. ನೋಡಿ, ನೀರಿನ್ನು ತುಂಬಿಲ್ಲ, ಇನ್ನು ತುಂಬಬೇಕು. ಸ್ವಲ್ಪ ತುಂಬಿದೆ, ಇನ್ನೂ ಒಂದು ಸ್ವಲ್ಪ ತುಂಬೋದಿದೆ ಗೈಸ್. ಅದು ತುಂಬಲಿ ಅಂತ ಇದೆ. ಒಂದು 5 ನಿಮಿಷ ಅಷ್ಟೇ, ಆಫ್ ಮಾಡಿಬಿಟ್ಟು ಹಂಗೆ ಹೊರಟ್ಬಿಡ್ತೀನಿ ನಾನು. ಏನಿದು ಬೆಕ್ಕುಗಳು, ನೋಡಿ ನೋಡಿ ನೋಡಿ, ಓಡು ಎಷ್ಟೊಂದಿದೆ ಇಲ್ಲಿ. ಯಪ್ಪ, ಓಡೋಗ್ತದೆ ನನ್ನ ಗಾಡಿ ಹತ್ರ ಹೋಗ್ತಿದೆ. ಓಡೋದು 3 ಬೆಕ್ಕುಗಳು. ಏ ಕ್ಯಾ ಹೋ ಗಯಾ? ವಾವ್, ಸೂಪರ್ ನಂದು. ಎಲ್ಲಿದ್ದೆ ಇಲ್ಲಿ ತನಕ? ಇದಾಟಲ್ಲ. ये क्या रे? मैं डर गया, वो भूत आया। और थोड़ा डालो। क्रिकेट क्लीन करबा को पड़बा। ठीक है, चुप हो ना, बोले चुपले से ना हमको। ये बेंगली मर जाएगी। गाँव में खाता है ऐसे बड़ा 4 घंटा वो, हाँ 12 o'clock ऑफ करो, ठीक है? सुबह सुबह मतलब 12 बज जाएगा तो सुबह। हाँ सुपर। तो मैडम थोड़ा सर को एडवांस के लिए कितना? 500 मीन्स 500। प्लीज मैम जस्ट कॉल मी। ठीक है, मैं बात करता हूँ। ठीक है, वो 12 o'clock पक्का ऑफ करो। हाँ ओके गाइस, डन।